ಯಾರ್ದು ಕಾರ್ ಇದು? ಗೊತ್ತಿಲ್ಲ ಸರ್. ನೋ ಪಾರ್ಕಿಂಗ್ ನಲ್ಲಿ ಪಾರ್ಕ್ ಮಾಡಿದ್ದಾರೆ, ಗೊತ್ತಿಲ್ಲ ಅಂತ ಹೇಳ್ತಿದ್ರಲ್ರಿ. ಇದೇ ತರ ನಾ ಡ್ಯೂಟಿ ಮಾಡೋದು. ಸರ್. ಯಾರ್ದು ಅಂತ ನೋಡೋಗಿ. ಕಮಾನ್ ಮೂವ್. ರಾಮ ರಘುನಂದನ ಅಲ್ಲ ಜೀಸಸ್, ನೀನೇ ಕಾಪಾಡ್ಬೇಕು. ಹಲೋ ಹಲೋ ದೇವಿ, ವಾಟ್ ಸರ್ಪ್ರೈಸ್. ಏನಿಲ್ಲಿ? ಶಾಪಿಂಗ್ ಬಂದಿದೆ ಸರ್. ನಾನು ಶಾಪಿಂಗ್ ಬಂದಿದ್ದೆ. ಏನ್ ಹಾಗೆ ನೋಡ್ತಾ ಇದೀಯಾ? ಎನಿ ಪ್ರಾಬ್ಲಮ್? ಏನಿಲ್ಲ ಸರ್, ಅದು ಅದು ಶಾಪಿಂಗ್ ಬರೋ ಅರ್ಜೆಂಟಲ್ಲಿ ನೋ ಪಾರ್ಕಿಂಗ್ ಇಲ್ಲಿ ಕಾರ್ ನಿಲ್ಲಿಸ್ಬಿಟ್ಟೆ. ಅಷ್ಟೇ ತಾನೆ, ಕಾರ್ ತಗೊಂಡೋದ್ರಾಯ್ತು. ಅಲ್ಲಿ ಇನ್ಸ್ಪೆಕ್ಟರ್ ಇದಾರಲ್ಲ, ಫೈರ್ ಬ್ರ್ಯಾಂಡ್ ಸರ್. ಬ್ರೂಕ್ ಬಾಂಡ್ ಗೊತ್ತು, ಇದ್ಯಾರಿದು? ಅರ್ಥ ಆಯ್ತು, ಅರ್ಥ ಆಯ್ತು. ನೀನ್ ಅಲ್ಲಿ ಹೋದ್ರೆ ಫೈನ್ ಕಟ್ಬೇಕಾಗತ್ತೆ, ಅವಮಾನ ಆಗುತ್ತೆ. ಲೈಸೆನ್ಸ್ ಇದೆಯಾ? ರಿನ್ಯೂವಲ್ ಮಾಡಿಸ್ಬೇಕು ಸರ್. ಐ ಸಿ. ನೀನ್ ಫೈನ್ ಕಟ್ತೇನೆ, ನಿನ್ಗೆ ಅವಮಾನ ಆಗದಿರೋ ಹಾಗೆ ಒಂದು ಚಿಕ್ಕ ಟ್ರಿಕ್ ಪ್ಲೇ ಮಾಡಿ ಆ ಕಾರ್ ನಿನ್ ಕೈ ಸೇರೋ ಹಾಗೆ ಮಾಡ್ತೀನಿ. ಅದೇಗ್ ಸರ್? ಫಾಲೋ ಮೀ. ಬೈ ದ ಬೈ, ವಾಟ್ಸ್ ಯುವರ್ ಚೀಫ್ ವಾರ್ಡನ್ ನೇಮ್? ಮಿಸ್ಟರ್ ಪೈ ಅಂತ. ಹಲೋ, ಕಂಟ್ರೋಲ್ ರೂಮ್. ನಮಸ್ಕಾರ ಮಾರಾಯರೆ. ನಮಸ್ಕಾರ, ಹೇಳಿ. ನಮಸ್ಕಾರ, ನನ್ನ ಹೆಸರು ಪೈ ಅಂತ. ನಾನು ವಿಜಯ ಹಾಸ್ಟೆಲ್ ಚೀಫ್ ವಾರ್ಡನ್ ಮಾತಾಡ್ತಿರೋದು. ನಿಮ್ಮಿಂದ ನನಗೊಂದು ಉಪಕಾರ ಆಗ್ಬೇಕಲ್ಲ ಮಾರಾಯರೆ. ಪ್ರತಿ ವಾರ ನನಗೆ MTR ಗೆ ಹೋಗಿ ಮಸಾಲ ದೋಸೆ ತಿನ್ನೋ ಅಭ್ಯಾಸ ಉಂಟು ಮಾರಾಯರೆ. ನಿಮಗೆ ಗೊತ್ತಲ್ಲ, MTR ಅಲ್ಲಿ ಕಂಡಪಟ್ಟ ರಶ್ ಉಂಟು. ಈ ದಿನ ಹೋಗಿ ಮಸಾಲ ದೋಸೆ ತಿಂದು ಬರೋ ಅಷ್ಟರಲ್ಲಿ ನನ್ನ ಮಾರುತಿ ಕಾರು ಮಾಯ. ಹೌದು ಮಾರಾಯರೆ, ನನ್ನ ಮಾರುತಿ ಕಾರು ಮಾಯ. ಇದು ನಮ್ಮ ಯಾರ್ದೋ ಸ್ಟೂಡೆಂಟ್ ಮಿಸ್ಟೇಕ್ ಇರ್ಬೇಕು ಅಂತ ಕಾಣುತ್ತೆ. ಆ ಕಾರು ಬಿಳಿ ಮಾರುತಿ ಕಾರು. ಕಾರ್ ನಂಬರು KA 01M. ಹೌದು ಮಾರಾಯರೆ, M ಫಾರ್ ಮಸಾಲ ದೋಸಾ 1999. ಹೌದು ಮಾರಾಯರೆ. ಸ್ವಲ್ಪ ಸಾವಕಾಶವಾಗಿ ಅದನ್ನು ಹುಡುಕಿಸ್ಕೊಡ್ಬೇಕು ಅಂತ ನಾ ಕೇಳ್ಕೊತೀನಿ ಮಾರಾಯರೆ. ಥ್ಯಾಂಕ್ ಯು ಸರ್. ಹಲೋ, ಪೊಲೀಸ್ ಕಂಟ್ರೋಲ್ ರೂಮ್, ಪೊಲೀಸ್ ಕಂಟ್ರೋಲ್ ರೂಮ್. ಇನ್ಸ್ಪೆಕ್ಟರ್ ರಾಜಾ ಹಿಯರ್. ಒಂದು ವೈಟ್ ಮಾರುತಿ ಕಾರು MTR ಹತ್ರ ಕಳವಾಗಿದೆ. ಅದನ್ನ ಪತ್ತೆ ಹಚ್ಚಿ ವಿಜಯ ಲೇಡೀಸ್ ಹಾಸ್ಟೆಲ್ ತಲುಪಿಸಬೇಕು. 1 ಸೆಕೆಂಡ್ ಸರ್. ವೈಟ್ ಮಾರುತಿ ಕಾರ? ಹೌದು, ವೈಟ್ ಮಾರುತಿ ಕಾರು. ಇಲ್ಲೊಂದು ವೈಟ್ ಮಾರುತಿ ಕಾರ್ ಇದೆ. ಓಕೆ, ಕಾರ್ ನಂಬರ್ ನೋಡ್ಕೊಳ್ಳಿ. KA 01M 1999. ಹೇಗಿದೆ ಲಯನ್ ಜಗಪತಿರ ಐಡಿಯಾ? ನಿಮ್ ಐಡಿಯಾಗೆ ಏನ್ರಿ ಕಡಿಮೆ? ನಿಮ್ ಬ್ರೈನ್ ರಿಸರ್ವ್ ಬ್ಯಾಂಕ್ ಆಫ್ ಐಡಿಯಾಸ್ ಅಲ್ವೇನ್ರಿ? ವೆಲ್ ಸೆಡ್, ವೆಲ್ ಸೆಡ್. ರಾಜ ಬಂದ. ಯಾಕಪ್ಪ ಇಷ್ಟೊತ್ತು? ಯಾಕೆ ಕೇಳ್ತೀಯ ಮಮ್ಮಿ? ಇಟ್ ಇಸ್ ಟೂ ಮಚ್. ಇಷ್ಟು ದೊಡ್ಡ ಊರ್ನಲ್ಲಿ ಒಬ್ಬನ್ಗಾದ್ರೂ ಟ್ರಾಫಿಕ್ ಸೆನ್ಸ್ ಇಲ್ಲ, ಸಿಗ್ನಲ್ ಸೆನ್ಸ್ ಇಲ್ಲ, ಕಾಮನ್ ಸೆನ್ಸ್ ಇಲ್ಲ. ಯಾಕೆ, ಏನಾಯ್ತು? ಯಾರೋ ನೋ ಪಾರ್ಕಿಂಗ್ ಅನ್ನೋ ಕಡೆ ಕಾರ್ ನಿಲ್ಸಿದ್ರು. ಅವ್ರನ್ನ ಕರೆದು ಬೈದು ಬುದ್ಧಿ ಹೇಳೋಣ ಅಂತ ಇದ್ದೆ. ಅಷ್ಟಲ್ಲ ಅದೇ ಕಾರ್ನ ಯಾರೋ ಕದ್ದಿದ್ದಾರೆ ಅಂತ ಕಂಟ್ರೋಲ್ ರೂಮ್ ಇಂದ ಫೋನ್ ಬಂತು. ಅದನ್ನ ಆ ಓನರ್ ಕೊಟ್ಟು ಬರೋ ಅಷ್ಟರಲ್ಲಿ ನಾನ್ ಫಿನಿಶ್. ರಾಜಾ, ನಿಜವಾಗ್ಲೂ ಕಾರ್ ಕಳೆದೋಗಿತ್ತಾ ಅಥವಾ ಯಾರಾದ್ರೂ ಫೂಲ್ ಮಾಡೋಕ್ಕೋಸ್ಕರ ನಿನಗೆ ಫೋನ್ ಮಾಡಿದ್ರ? ನನ್ನನ್ನು ಯಾಕೆ ಡ್ಯಾಡಿ ಫೂಲ್ ಮಾಡ್ಬೇಕು? ಸುಮ್ನೆ ಮಾತು ಕೇಳ್ತೀನಿ ರಾಜಾ. ಕಾರ್ನ ನೋ ಪಾರ್ಕಿಂಗ್ ಕಡೆ ನಿಲ್ಸಿದ್ರಿಂದ ಇನ್ ನಿಮ್ ಕೈಲಿ ಸಿಕ್ಕಾಕೊಂಡು ಕೋರ್ಟು ಕೇಸು ಅಂತ ಒದ್ದಾಡೋದ್ರ ಬದಲು ನೇರ ಕಂಟ್ರೋಲ್ ರೂಮ್ ಫೋನ್ ಮಾಡಿ ಕಾರ್ ಕಳವಾಗಿದೆ ಅಂತ ಒಂದು ಸ್ಮಾಲ್ ಟ್ರಿಕ್ ಪ್ಲೇ ಮಾಡಿರ್ಬೋದಲ್ಲ? ನೋ, ಜಸ್ಟ್ ಗೆಸ್ಸಿಂಗ್. ಅಂತ ಕ್ರಿಮಿನಲ್ ಬ್ರೈನು ಈ ಊರ್ನಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಇನ್ಯಾರಿಗಿದೆ ಡ್ಯಾಡಿ? ಈ ಟ್ರಿಕ್ ನಲ್ಲಿ ನಿಮ್ದೇನಾದ್ರೂ ಕೈವಾಡ ಇದೆಯಾ? ಏನ್ ಜಾನು ಇದು? ಮದುವೆ ಆಗೋ ಬ್ರಾಹ್ಮಣ ಅಂದ್ರೆ ನೀನೇ ನನ್ನ ಹೆಂಡತಿ ಆಗು ಅನ್ನಂತೆ. ನೋಡಯ್ಯ, ನನಗೂ ಅದಕ್ಕೂ ಯಾವ ಸಂಬಂಧನೂ ಇಲ್ಲ. ಇಟ್ ಇಸ್ ಜಸ್ಟ್ ಲೀಗಲ್ ಆರ್ಗ್ಯುಮೆಂಟ್, ನೋ ಕಮಿಟ್ಮೆಂಟ್.